ಸ್ವಾಮಿ ಕೊಲೆ ಕೇಸ್ನ ತೀವ್ರತೆ ಕಡಿಮೆ ಆಗ್ತಾ ಬರ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದರ್ಶನ್ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಪೋಸ್ಟ್ ಹಾಕ್ತಿದ್ದಾರೆ. ಆ ಪೋಸ್ಟ್ಗಳು ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಿದೆ. ಈ ಹಿಂದೆ ಇಂಥದ್ದೇ ಸೋಷಿಯಲ್ ಮೀಡಿಯಾ ವಾರ್ ಮಾಡಿದ್ದ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಆ ನಂತರ ಕದನ ವಿರಾಮ ಘೋಷಣೆ ಮಾಡಿದ್ರು. ಈಗ ಮತ್ತೆ ತಾವು ಮಾಡ್ತಾ ಇರುವ ಪೋಸ್ಟ್ ಮೂಲಕ ಇನ್ನೇನು ಸಂದೇಶ ದಾಟಿಸುವಂತಿದೆ. ಅಷ್ಟಕ್ಕೂ ಈ ಇಬ್ಬರು ಹಂಚಿಕೊಳ್ತಾ ಇರುವ ಪೋಸ್ಟ್ಗಳು ಏನ್ ಹೇಳ್ತಿವೆ? ಈಗ ಬರ್ತಿದೆ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸೋಷಿಯಲ್ ಮೀಡಿಯಾದಲ್ಲೇ ವಿಜಯಲಕ್ಷ್ಮಿ ಸಂತೋಷ ಸಂದೇಶ. ಸೋಷಿಯಲ್ ಮೀಡಿಯಾದಲ್ಲೇ ಪವಿತ್ರ ಸಂಭ್ರಮ ಸಂಗ್ರಾಮ. ವರ್ಷದ ಹಿಂದೆ ಇದೇ ಹೊತ್ನಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಬಡಿದಾಡ್ಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಆಪ್ತ ಸ್ನೇಹಿತೆ ಪವಿತ್ರ ಗೌಡ. ಅದೊಂದು ಪೋಸ್ಟ್ ದರ್ಶನ್ ಪತ್ನಿಯನ್ನ ಕೆರಳಿ ಕೆಂಡವಾಗಿಸಿತ್ತು. ಪವಿತ್ರ ಗೌಡ ಅವರ ಜನ್ಮವನ್ನ ಜಾಲಾಡಿಸಿತ್ತು. ಹಂಗಂತ ಪವಿತ್ರ ಗೌಡ ಸುಮ್ಮನೆ ಇರಲಿಲ್ಲ. ತನಗನ್ಸಿದ್ದನ್ನ ಹೇಳ್ತಾ ಹೋದ್ರು. ಅದನ್ನ ದರ್ಶನ್ ಪತ್ನಿ ಸಹಿಸದಾದರು. ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಕದನ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿತ್ತು. ಅವತ್ತು ತಣ್ಣಗಾಗಿದ್ದ ಈ ನಡೆ ಈಗ ಮತ್ತೆ ಬೇರೆ ರೂಪದಲ್ಲಿ ಭುಗಿಲೆದ್ದಿದೆ. ಹೌದು, ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧದ ಕುರಿತು ಸ್ಯಾಂಡಲ್ವುಡ್ನಲ್ಲಿ ಗುಸುಗುಸು ಇತ್ತು. ಇಬ್ಬರು ಸಹಜೀವನ ನಡೆಸ್ತಿದ್ದಾರೆ ಅಂತೆಲ್ಲ ಸಿನಿಮಾ ರಂಗ ಮಾತನಾಡಿಕೊಂಡಿತ್ತು. ಆದರೆ ಬಹಿರಂಗವಾಗಿ ಹೇಳುವಂತಹ ಧೈರ್ಯವನ್ನ ಯಾರೂ ಮಾಡಿರಲಿಲ್ಲ. ಪವಿತ್ರ ಗೌಡ ಜೊತೆಗಿನ ದರ್ಶನ್ ಫೋಟೋಗಳು ವೈರಲ್ ಆದ್ರೂ ಅದರ ಖಚಿತತೆಯನ್ನ ಯಾರೂ ಕೂಡ ಮಾಡಲಿಲ್ಲ. ಹಾಗಾಗಿ ಅದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದುಕೊಂಡಿತ್ತು. ಯಾವಾಗ ತಮ್ಮಿಬ್ಬರ ಸ್ನೇಹಕ್ಕೆ 10 ವರ್ಷ ಅಂತ ಪವಿತ್ರ ಗೌಡ ಬಹಿರಂಗ ಪಡಿಸಿದ್ರೋ ಅಲ್ಲಿಗೆ ಲಡಾಯಿ ಪ್ರಾರಂಭವಾಗಿತ್ತು. ಮಾಜಿ ನಟಿ ಪವಿತ್ರ ಗೌಡ ಈ ರೀತಿಯಾಗಿ ಪೋಸ್ಟ್ ಮಾಡ್ತಾರೆ ಅಂತ ಸ್ವತಃ ದರ್ಶನ್ಗೂ ಕೂಡ ಅಂದಾಜಿರ್ಲಿಕ್ಕಿಲ್ಲ. ದರ್ಶನ್ ಜೊತೆಗಿನ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಂತಹ ಪವಿತ್ರ ಗೌಡ ನಮ್ಮಿಬ್ಬರ ಸ್ನೇಹಕ್ಕೆ 10 ವರ್ಷ ಅಂತ ಹೇಳಿ ಶರ ಬರೆದು ಬಿಟ್ಟಿದ್ರು. ಈ ಪೋಸ್ಟ್ ಅನ್ನ ಕಂಡು ದರ್ಶನ್ ಪತ್ನಿ ಕೆರಳಿ ಬಿಟ್ರು. ಪವಿತ್ರ ಗೌಡ ಅವರ ಖಾಸಗಿ ಬದುಕಿನ ಕುರಿತಾದ ಫೋಟೋವನ್ನ ತಮ್ಮ ಖಾತೆಯಲ್ಲಿ ಪೋಸ್ಟ್ ಮಾಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ಅವರನ್ನ ಮದುವೆಯಾಗಿದ್ದು ಯಾರು, ಆಕೆಯ ಮಗಳಿಗೆ ತಂದೆ ಯಾರು ಅಂತೆಲ್ಲ ಪೋಸ್ಟ್ ಮಾಡಿಬಿಟ್ರು. ಅಲ್ಲಿಗೆ ಈ ಗಲಾಟೆ ಮತ್ತೊಂದು ಹಂತವನ್ನ ದಾಟಿಬಿಟ್ಟಿತ್ತು. ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಗೌಡ 10 ವರ್ಷಗಳಿಂದಲೂ ಮುಚ್ಚಿಟ್ಟ ಸ್ನೇಹ. 2024ರಲ್ಲಿ ಬಹಿರಂಗಪಡಿಸಿದ್ದ ಪವಿತ್ರ ಗೌಡ. ದರ್ಶನ್ ಜೊತೆಗಿನ ಸಂಬಂಧದ ಕುರಿತು ವಿಜಯಲಕ್ಷ್ಮಿ ಖಡಕ್ ನುಡಿ.
ಪವಿತ್ರ ಗೌಡ ಅವರ ಸಂಸಾರದ ಬಗ್ಗೆ ಫೋಟೋ ಪೋಸ್ಟ್ ಮಾಡಿದ ವಿಜಯಲಕ್ಷ್ಮಿ. ಪವಿತ್ರ ಗೌಡ ಅವರ ಮಾಜಿ ಪತಿ ಪ್ರಕರಣದಲ್ಲಿ ಎಂಟ್ರಿ. ಕಾನೂನು ಸಮರಕ್ಕೂ ಸಿದ್ಧರಾಗಿದ್ದ ದರ್ಶನ್ ಪತ್ನಿ. ಇದೇ ಸೋಷಿಯಲ್ ಮೀಡಿಯಾ ಪವಿತ್ರ ಗೌಡ ಬಾಳನ್ನ ಹೇಗೆ ಬರ್ಬಾದ್ ಮಾಡಿದೆ ಅಂತ ಗೊತ್ತಿದ್ರು ಮತ್ತೆ ಅದನ್ನ ಒಳ್ಳೆಯ ರೀತಿಯಲ್ಲಿ ಬಳಸಬೇಕಿತ್ತು. ಆದ್ರೆ ವಿಜಯಲಕ್ಷ್ಮಿ ಅವರಿಗೆ ಟಾಂಟ್ ಕೊಡ್ಲಿಕ್ಕೆ ಬಳಕೆ ಮಾಡ್ತಿದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಲವರು ಮಾಡ್ತಿದ್ದಾರೆ. ರೇಣುಕಾ ಸ್ವಾಮಿ ತನಗೊಂದು ಅಶ್ಲೀಲ ಮೆಸೇಜ್ ಕಳುಹಿಸಿದ ಅನ್ನೋ ಕಾರಣಕ್ಕೆ ಬಡಿದು ಕೊಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಪವಿತ್ರ ಗೌಡ ಮೇಲಿದೆ. ಈ ಪ್ರಕರಣದಲ್ಲಿ ಇವರು A1 ಆರೋಪಿ ಕೂಡ. ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆ ಕುರಿತಂತೆ ಅವರು ಎಚ್ಚರಿಕೆಯನ್ನು ವಹಿಸಬೇಕಿತ್ತು. ಆದ್ರೆ ಜಿದ್ದಿಗೆ ಬಿದ್ದಿದ್ದಾರೆ ಅಂತಿದ್ದಾರೆ ವಿಜಯಲಕ್ಷ್ಮಿ ಕಡೆಯವರು. ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿನಿಂದ ಆಚೆ ಬಂದ ನಂತರ ಇಬ್ಬರು ಮುಖಾಮುಖಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ದರ್ಶನ್ ಕುಟುಂಬ ಅದಕ್ಕೆ ಅವಕಾಶವನ್ನ ಕೊಡುತ್ತಿಲ್ಲ. ಮುಖಾಮುಖಿಯಾಗೋದಿರ್ಲಿ, ಫೋನ್ ಕಾಲ್ನಲ್ಲೂ ಕೂಡ ಮಾತಾಡೋದಕ್ಕೆ ಬಿಡ್ತಿಲ್ಲ. ಇದು ಪವಿತ್ರ ಅವರನ್ನ ಬಾಧಿಸ್ತಾ ಇರಬೇಕು. ಹಾಗಾಗಿಯೇ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ಕೂಡ ವೀಕ್ಷಿಸ್ತಾ ಇರ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೆ ನ್ಯಾಯ ನೀಡುವನು ಎನ್ನುವ ಭಗವದ್ಗೀತೆಯ ಸಾಲುಗಳನ್ನ ಪವಿತ್ರ ಗೌಡ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ರು. ಇದಾದ ಮರುದಿನವೇ ಹುಟ್ಟುಹಬ್ಬದ ಮುದ್ದಾದ ಫೋಟೋವನ್ನ ಹಂಚಿಕೊಂಡಿದ್ರು ವಿಜಯಲಕ್ಷ್ಮಿ. ದರ್ಶನ್ ಜೈಲಿನಿಂದ ಬಂದಾಗಿನಿಂದ ಅರೆಕ್ಷಣವೂ ಕೂಡ ಪತಿಯನ್ನ ಬಿಟ್ಟು ದೂರವಿಲ್ಲ ವಿಜಯಲಕ್ಷ್ಮಿ. ಸದಾ ದರ್ಶನ್ ಜೊತೆಗೆ ಪ್ರಯಾಣವನ್ನ ಮಾಡ್ತಿದ್ದಾರೆ. ದರ್ಶನ್ ಬೆಂಗಳೂರಿನಲ್ಲಿಯೇ ಇರಲಿ, ಮೈಸೂರಿಗೆ ಹೊರಡ್ಲಿ, ಅವರ ಜೊತೆಗೆ ವಿಜಯಲಕ್ಷ್ಮಿ ಇದ್ದೇ ಇರ್ತಾರೆ. ಅದರಲ್ಲೂ ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡ್ತಿದ್ದಾರೆ. ಅವುಗಳ ಫೋಟೋವನ್ನ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಆ ಪೋಸ್ಟ್ ನ ಹಿಂದೆಯೂ ಕೂಡ ಬೇರೆಯದ್ದೇ ಅರ್ಥ ಇದೆ ಎನ್ನಲಾಗ್ತಿದೆ. ಒಂದು ಕ್ಷಣವೂ ಕೂಡ ದರ್ಶನ್ ನಿನಗೆ ಸಿಗಲಾರರು, ನಾನು ಕಾವಲು ಕಾಯ್ತಾ ಇದ್ದೀನಿ ಅನ್ನುವ ಸಂದೇಶವನ್ನ ಪವಿತ್ರ ಗೌಡಗೆ ರವಾನಿಸ್ತಾ ಇದ್ದಾರಂತೆ. ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಆದ್ರೆ ಪೋಸ್ಟ್ ಮಾಡ್ತಾ ಇರುವ ಫೋಟೋಗಳು ಮಾತ್ರ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿವೆ. ಕಾಣದ ಕೈಗಳಿಂದ ಕುತಂತ್ರ, ಕಣ್ಣೀರ ಹನಿಗಳಿಗೆ ಸಿಗಲಿದೆ ನ್ಯಾಯ. ವಿಜಯಲಕ್ಷ್ಮಿ ಜೊತೆ ಕದನವ, ಪವಿತ್ರ ಗೌಡಗೆ ಇಲ್ಲವೇ ಭಯ. ವಿಜಯಲಕ್ಷ್ಮಿ ಆಗ್ಲಿ ಪವಿತ್ರ ಗೌಡ ಆಗ್ಲಿ ಒಳ್ಳೆಯ ಉದ್ದೇಶದಿಂದಲೇ ಆ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಜನರು ಅದನ್ನು ತೆಗೆದುಕೊಳ್ಳುವ ರೀತಿ ಮತ್ತು ಪೋಸ್ಟ್ ಮಾಡುವ ಕಾಲದ ಬಗ್ಗೆಯೂ ಕೂಡ ಯೋಚಿಸಬೇಕಿತ್ತೇನೋ. ಈ ಹಿಂದಿನ ಸೋಷಿಯಲ್ ಮೀಡಿಯಾ ವಾರ್ಗೆ ಸ್ವತಃ ದರ್ಶನ್ ಅವರೇ ಬೇಸತ್ತಿದ್ರು. ಆ ಬೇಸರವನ್ನ ಬಹಿರಂಗವಾಗಿಯೂ ಕೂಡ ಹಂಚಿಕೊಂಡಿದ್ರು. ಈಗಾಗಲೇ ಇಬ್ಬರ ಬದುಕಿನಲ್ಲೂ ಕೂಡ ಅನಾಹುತವೊಂದು ನಡೆದಿದೆ. ಅದಕ್ಕೆ ಕಾರಣ ಇದೇ ಸೋಷಿಯಲ್ ಮೀಡಿಯಾ ಆಗಿದೆ. ಸದ್ಯಕ್ಕೆ ಷರತ್ತುಬದ್ಧ ಜಾಮೀನನ್ನು ಪಡೆದು ದರ್ಶನ್ ಸೇರಿದಂತೆ ಆರೋಪಿಗಳೆಲ್ಲ ಜೈಲಿನಿಂದ ಆಚೆ ಬಂದಿದ್ದಾರೆ. ಹಂಗಂತ ನೆಮ್ಮದಿಯಿಂದಿರೋದಕ್ಕೆ ಸಾಧ್ಯವಾ? ಕೊಲೆ ಆರೋಪದಿಂದ ಎಲ್ಲರೂ ಕೂಡ ಮುಕ್ತವಾಗಬೇಕಿದೆ. ಅದು ಯಾವಾಗ ಗೊತ್ತಿಲ್ಲ. ಅಲ್ಲಿಯವರೆಗೂ ಸಂಕಟ ಇದ್ದೇ ಇದ್ದಿದ್ದು. ಆ ಸಂಕಟಕ್ಕೆ ಮತ್ತಷ್ಟು ಸಂಕಟ ಸೇರಿಸುವುದು ಸಮಂಜಸ ಅನಿಸಲಾರದು. ವೈಯಕ್ತಿಕವಾಗಿ ಇವರಿಬ್ಬರಿಗೂ ಕೂಡ ನೋವಾಗಿರಬಹುದು, ಆಗಿರುತ್ತೆ. ಆದರೆ ಅದನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಬಾರದು ಅನ್ನೋದು ಹಿರಿಯರ ಸಲಹೆ. ಯಾರು ಎಷ್ಟು ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಇಬ್ಬರು ಮಾಡ್ತಾ ಇರುವಂತಹ ಪೋಸ್ಟ್ ಅಂತೂ ವೈರಲ್ ಆಗ್ತಾ ಇದೆ. ಗೊತ್ತಿರದ ಸಾಕಷ್ಟು ವಿಷಯಗಳನ್ನ ಸಮಾಜದ ಮುಂದೆ ಇಡ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡ್ಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.